ಅಡುಗೆ ಮಾಡುವಾಗ ಕಿಡಿ ಹಾರಿ ಮನೆಗೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ನೋಡ್ತಾ ಇದ್ದ ಹಾಗೆ ಇಡೀ ಮನೆ ಸಂಪೂರ್ಣವಾಗಿ ಭಸ್ಮವಾಗಿದೆ. ಬೆಳಗಾವಿ ನಗರದ ಕುಲಕರ್ಣಿ ಗಲ್ಲಿಯಲ್ಲಿ ಇಂಥದ್ದೊಂದು ಘಟನೆ ನಡೆದಿರೋದು. ಅದೃಷ್ಟವಶಾತ್ ಮನೆಯಲ್ಲಿದ್ದಂತಹ ವೃದ್ಧೆ ಶಶಿಕಲಾ ಪಾರಾಗಿದ್ದಾರೆ. ಸ್ಥಳಕ್ಕಾಗಮಿಸಿ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಬೆಳಗಾವಿ ನಗರದ ಕುಲಕರ್ಣಿ ಗಲ್ಲಿಯಲ್ಲಿ ಬೆಂಕಿ ಆಕಸ್ಮಿಕ ಸಂಭವಿಸಿದೆ. ಅಡುಗೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕಿಡಿ ಹಾರಿ ಇಡೀ ಮನೆಗೆ ಬೆಂಕಿ ಆವರಿಸಿದೆ. ನೋಡ್ತಾ ಇದ್ದ ಹಾಗೆ ಇಡೀ ಮನೆ ಬೆಂಕಿಗಾಹುತಿಯಾಗ್ಬಿಟ್ಟಿದೆ. ಸದ್ಯ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನ ನಂದಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಮತ್ತೊಂದು ಕಡೆ ಅದೃಷ್ಟವಶಾತ್ ಮನೆಯ ಒಳಗಿದ್ದಂತಹ ವೃದ್ಧೆ ಶಶಿಕಲಾ ಪಾರಾಗಿದ್ದಾರೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಬೆಳಗಾವಿಯ ಕುಲಕರ್ಣಿ ಗಲ್ಲಿಯಲ್ಲಾಗಿರುವಂತಹ ಘಟನೆ ಇದು. ಅಡುಗೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕಿಡಿ ಹಾರ್ತಂತೆ ಆ ಕಿಡಿಯಿಂದ ಈ ರೀತಿ ಇಡೀ ಮನೆ ಸುಟ್ಟು ಕರಕಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಂಕಿ ದಗದಗನೆ ಹೊತ್ತಿ ಉರಿತಾ ಇರುವುದನ್ನ ನೋಡ್ತಾ ಇದ್ದೀರಿ. ಜನನಿಬಿಡ ಪ್ರದೇಶ, ಅಂಥ ಸ್ಥಳದಲ್ಲಿ ಇಂಥದ್ದೊಂದು ಅವಘಡ ಸಂಭವಿಸಿರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಘಟನೆಗೆ ಪ್ರಮುಖವಾಗಿ ಏನು ಕಾರಣ ಆಯ್ತು? ಬಚಾವಾಗಿ ಬಂದಂತಹ ವೃದ್ಧೆ ಏನ್ ಹೇಳ್ತಿದ್ದಾರೆ? ಅಕ್ಕಪಕ್ಕದಲ್ಲೂ ಕೂಡ ಸಾಕಷ್ಟು ಕಟ್ಟಡಗಳಿದ್ದಾವೆ, ಅವುಗಳಿಗೇನಾದ್ರೂ ಡ್ಯಾಮೇಜ್ ಆಗಿದೆಯಾ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಶ್ರೀಕಾಂತ್? ನೋಡಿ ವಿದ್ಯಾ, ಇದು ಕೇವಲ ಅರ್ಧ ಗಂಟೆ ಹಿಂದೆ ನಡೆದಂತ ಘಟನೆ. ಪ್ರಮುಖವಾಗಿ ಏನಂತಂದ್ರೆ ಆ ವಯೋವೃದ್ಧೆ ಅಲ್ಲಿ ಅಡಿಗೆಯನ್ನ ಮಾಡ್ತಾ ಇದ್ದಾರೆ. ಮಧ್ಯಾಹ್ನದ ಊಟವನ್ನ ತಯಾರಿಸುವಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಕಿಡಿ ಹೊತ್ಕೊಳ್ಳುತ್ತೆ. ಆ ಕಿಡಿ ಏನಂತಂದ್ರೆ ಹಾರಿ ಪಕ್ಕದಲ್ಲಿರ್ತಕ್ಕಂಥ ಒಂದಿಷ್ಟು ಏನು ಬಟ್ಟೆಗಳಿವೆ ಆ ಬಟ್ಟೆಗಳಿಗೆ ತಗಲುತ್ತೆ. ಅದಾದ ನಂತರ ಇಡೀ ಮನೆಯನ್ನ ಬೆಂಕಿ ಇದ್ದಕ್ಕಿದ್ದಂತೆ ಬೆಂಕಿಯ ಕೆನ್ನಾಲಿಗೆ ಆವರಿಸಿಕೊಳ್ಳುತ್ತೆ. ಅದಾದ ನಂತರ ತಕ್ಷಣ ಆ ವೃದ್ಧೆ ಏನಿದ್ದಾರೆ 58 ವರ್ಷದ ವೃದ್ಧೆ, ಅವರು ತಕ್ಷಣ ಏನಂತಂದ್ರೆ ಹೊರಗಡೆ ಓಡಿ ಬಂದು ಚೀರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದಾದ ನಂತರ ಅಕ್ಕಪಕ್ಕದವರು ಎಲ್ಲರೂ ಸೇರ್ಕೊಂಡು ಏನಂತಂದ್ರೆ ಏನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಫೋನ್ ಅನ್ನ ಮಾಡ್ತಾರೆ. ಫೋನ್ ಮಾಡಿದ ತಕ್ಷಣ ಏನಂತಂದ್ರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸಿ ಈಗ ಬೆಂಕಿ ನಂದಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈಗ ಬೆಂಕಿ ಸಹಬರಿಗೆ ಬಂದಿದೆ. ಆದ್ರೆ ಪ್ರಮುಖವಾಗಿ ಏನಂತಂದ್ರೆ ಈ ಬೆಂಕಿ ಕೆನ್ನಾಲಿಗೆ ಏನಿದೆ ಅದು ಬಹಳಷ್ಟು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮನೆಯವರಿಗೆ ಏನಂತಂದ್ರೆ ಬಹಳಷ್ಟು ಆತಂಕವನ್ನ ತಂದೊಡ್ಡಿತ್ತು. ಯಾಕಂತಂದ್ರೆ ಇದಕ್ಕೆ ಹೊಂದಿಕೊಂಡಂತೆ ಈ ಮನೆ ಏನಿದೆ ಈ ಮನೆಗೆ ಹೊಂದಿಕೊಂಡಂತೆ ಬಹಳ ಸಾಕಷ್ಟು ಮನೆಗಳಿರೋದ್ರಿಂದ ಸಹಜವಾಗಿ ಆ ಬೆಂಕಿ ಕೆನ್ನಾಲಿಗೆ ಪಕ್ಕದ ಮನೆಗಳಿಗೆ ಹಬ್ಬಬಹುದು ಅನ್ನೋ ಒಂದು ಆತಂಕ ಏನಿದೆ ಅದು ಬಹಳಷ್ಟು ಅಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ತಂದೊಡ್ಡಿತ್ತು. ಆದ್ರೆ ಸಕಾಲಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸಿ ಈಗ ಬೆಂಕಿಯನ್ನ ಸಹಬದಿಗೆ ತರಲಿಕ್ಕೆ ಒಂದು ಯತ್ನವನ್ನ ಮಾಡಿದ್ರಿಂದ ಅದು ಸಾಧ್ಯವಾಗಿದೆ. ಈಗ ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಹುತೇಕ ಯಶಸ್ವಿಯಾಗಿದ್ದಾರೆ. ಕಡೆ ಬಜಾರ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಇದಕ್ಕೆ ಏನಂತಂದ್ರೆ ಅಲ್ಲಿರ್ತಕ್ಕಂಥ ಪ್ರತ್ಯಕ್ಷದರ್ಶಿಗಳು ಮತ್ತು ಆ ವೃದ್ಧೆ ಹೇಳುವಂತದ್ದು ಏನಂತಂದ್ರೆ ನಾನು ಅಡಿಗೆಯನ್ನ ತಯಾರಿಸ್ತಾ ಇದ್ದೆ, ಅಂತ ಸಂದರ್ಭದಲ್ಲಿ ಒಂದು ಕಿಡಿ ಹಾರಿ ಪಕ್ಕದಲ್ಲಿ ಬಿದ್ದಿರೋದ್ರಿಂದ ಅದು ಏನಂತಂದ್ರೆ ಬೆಂಕಿ ಇದಕ್ಕಿದ್ದಂತೆ ಹೊತ್ಕೊಳ್ತು ಅನ್ನೋ ಒಂದು ಮಾಹಿತಿಯನ್ನ ವಯೋವೃದ್ಧೆ ಏನಂತಂದ್ರೆ ಹೇಳಿರುವಂತದ್ದು. ಒಟ್ಟಾರೆ ಏನಂತಂದ್ರೆ ದೊಡ್ಡ ಅನಾಹುತವೇ ಇವತ್ತು ತಪ್ಪಿದೆ. ಯಾರಿಗೂ ಸಹ ಗಾಯ ಆಗಿಲ್ಲ, ಎಲ್ಲರೂ ಸಹ ಏನಂತಂದ್ರೆ ಸೇಫ್ ಆಗಿರುವಂತದ್ದು. ಕಡೆ ಬಜಾರ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಶ್ರೀಕಾಂತ್ ಅವರ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.